ಮಾನ್ಯ ಅಧ್ಯಕ್ಷ ಸಭಾಧ್ಯಕ್ಷರು ಬರ್ತಾರೆ ಮಾಡಲ ಸಭಾಧ್ಯಕ್ಷರು ಕೌಜಲ್ಗಿ ಅವರು ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನೀವು ಪ್ರಶ್ನೋತ್ತರ ತಗೋಬೇಕು ಅಂತ ಹೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ತಗೊಳ್ಳೋಣ. ಕಳಂಕಿತ ಸಚಿವರನ್ನ ಕೂರಿಸ್ಕೊಂಡು ತಗೊಳಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸ್ಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸ್ಕೊಂಡು ನೋಟಿಸ್ ಕೊಟ್ಟಿರಿ ಇದಕ್ಕೆ ನಿಯಮ ಏನಿಲ್ಲ ಅಲ್ವಾ? ಅಂತ ಸಚಿವರನ್ನ ಇಟ್ಕೊಂಡು ಭ್ರಷ್ಟಾಚಾರ ನಡೆಸಿದ್ರೆ ಹೆಂಗ್ ನಡೆಯಕ್ಕಾಗತ್ತೆ? ಈ ತರ ಸದನ ಹೆಂಗ್ ನಡೆಸಬೇಕಾಗುತ್ತೆ? ನೀವು ಹೇಳ್ರಿ ವಿರೋಧ ಪಕ್ಷರೇ, ಭ್ರಷ್ಟಾಚಾರ ಸರ್ಕಾರದ ಉತ್ತರ ನಮಗೆ ಬಂದಿಲ್ಲ. ಅಂತ ಉತ್ತರ ಪ್ರಮೇಯ ನಮಗೆ ಬಂದಿಲ್ಲ. ತಗೊಳ್ಳಿ ರಾಜೀನಾಮೆ ಫಸ್ಟ್ ಅವ್ರದ್ದು. ನಿಮ್ದು ನೋಟಿಸ್ ಕೊಡಿ, ಚರ್ಚೆ ಮಾಡ್ಬೇಕಾದ್ರೆ. ಅಧ್ಯಕ್ಷರೇ, ಈಗ ನೋಡಿ, ನಾವು ಈಗಾಗಲೇ ಒಂದು ನಿಮಿಷ ಕೂತ್ಕೊಳ್ಳಪ್ಪ ಅಧ್ಯಕ್ಷರೇ. ಅವಕಾಶ ಕೊಟ್ಟಿಲ್ಲ ಈಗ. ಇಲ್ಲ ನೋಡಿ, ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ತೆಗೆದಿದ್ದು ಯಾಕೆ? ಅವ್ರನ್ನ ತೆಗೆದಿದ್ದು ಯಾಕೆ, ಸೇರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ನೈತಿಕ ಹೊಣೆ ತನಿಖೆ ಆಗಲಿ, ಕೊಟ್ಟಿದ್ರು ರಾಜೀನಾಮೆ. ಈಗೇನು ಹೆಂಗ್ ಕೇಳುತ್ತಾರೆ ನಾವು? ಈ ಸದನ ಇಲ್ಲ, ಸದನ ನಡೆಯಕ್ಕೆ ಬಿಡಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ ಸನ್ಮಾನ್ಯ ನಾಗೇಂದ್ರ ಅವ್ರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲ್ಲಪ್ಪಗಳು ನಡಿಬಾರದು. ಏನು ಉತ್ತರ ಕೊಡ್ತೀರಿ? ಅವರ ರಾಜೀನಾಮೆ ವಜಾ ಮಾಡಿ. ಈ ರೀತಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವ್ರ ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು ನಂಬರ್ 1 ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಇದ್ಯಾವುದಕ್ಕೂ ಗೌರವ ಇಲ್ವಾ? ಗೌರವ ಇಲ್ವಾ? ಪೀಠದ ಗಮನಕ್ಕೆ ತರ್ತಾ ಇದ್ದೇನೆ. ದಯವಿಟ್ಟು ಇದನ್ನ ಪರಿಶೀಲನೆ ಅಧ್ಯಕ್ಷರು ಇದ್ರ ಬಗ್ಗೆ ತಮ್ಮ ರೂಲಿಂಗ್ ಕೊಡಬೇಕು. ರೂಲ್ ನಂಬರ್ 328, no allegation of a defamatory or incriminatory nature shall be made by a member against any person unless the member has given previous intimation to the speaker and also to the minister concerned, so that the minister may be able to make an investigation into the matter for the purpose of reply, provided that the speaker may prohibit any member from making any such allegation if he is of opinion that some to the dignity of the house or to the that no public interest is served by making such allegation
ದಯವಿಟ್ಟು ಅವರು ಈ ರೀತಿಯಾಗಿ ಸುಖ ಸುಖಕೊಂಡು ಒಬ್ಬ ಸಚಿವರ ಬಗ್ಗೆ ಅಪವಾದ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ನಿಯಮಗಳಿಗೆ ವಿರುದ್ಧವಾಗಿದೆ. ಈ ನಿಯಮದ ವಿರುದ್ಧವಾಗಿ ಸದನ ನಡೀಲಿಕ್ಕೆ ತಾವು ಅವಕಾಶ ಕೊಡಬಾರದು. ಅವರಿಗೆ ಏನಾದ್ರೂ ಸಚಿವರ ಬಗ್ಗೆ ಆರೋಪ ಮಾಡೋದಿದ್ರೆ ಲಿಖಿತವಾಗಿ ದೂರನ್ನ ಕೊಟ್ಟು ತದನಂತರ ಆರೋಪ ಮಾಡಲಿ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಿಯಮಾವಳಿಗಳ ಪ್ರಕಾರ ಸದನ ನಡೀಬೇಕು. ಇವರು ಹೇಳಿದಾಗೆ ಇಷ್ಟ ಬಂದಾಗೆ ಸದನ ನಡೀಲಿಕ್ಕೆ ಆಗೋದಿಲ್ಲ. ಇವರು ಹೇಳಿದ ಕಾನೂನನ್ನ ಇವರು ಬಗ್ಗೆ ಆರೋಪ ಮಾಡೋದಿದ್ರೆ ಆರೋಪ ಮಾಡೋದಿಕ್ಕೆ ಆಗೋದಿಲ್ಲ. ಅಧ್ಯಕ್ಷರೇ, ಕಾನೂನಿನಲ್ಲಿ ಒಬ್ಬ ಸಚಿವನ ಮೇಲೆ ಆರೋಪ ನಿಯಮಾವಳಿಗಳನ್ನು ರೂಪಿಸಿದ್ದೇವೆ. ಇದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ ಸುಭಾಷೇಂದ್ರನ ವಜಾ ಮಾಡಿ, ಇಷ್ಟ ಬಂದಾಗೆ ಆರೋಪ ವಜಾ ಮಾಡಿ, ದಯವಿಟ್ಟು ತಾವು ನಾಗೇಂದ್ರನ ವಜಾ ಮಾಡಿ, ನಡೀಬೇಕು. ವಜಾ ಮಾಡಿ, ಈಗ ನೀವೆಲ್ಲ ನಾಗೇಂದ್ರನ ವಜಾ ಮಾಡಿ. ಇವನ್ನೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ನೀವು ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ. ಇವರು ಇಷ್ಟ ಬಂದಾಗೆ ನೀವು ಇಷ್ಟ ಬಂದಂಗೆ ನೀವು ನಡೆಸಿದ್ರೆ ಹೆಂಗಿದು? ಸದನದ ಸದನ ಇದೇ ರೀತಿ ನಡೀಬೇಕು. ಇವರು ಕನಿಷ್ಠ ಇವರು ಇವರಿಗೆ ದಾಂಧಲೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಈ ದಾಂಧಲೆಗೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇಂತಹ ಕಾನೂನು ಬಾಹ್ಯ ಇವರು ದುರಾಡಳಿತಕ್ಕೆ, ಸದನದ ದುರುಪಯೋಗಕ್ಕೆ, ಗೂಂಡಾಗಿರಿಗೆ ನಿಯಮದ ಪ್ರಕಾರವಾಗಿ ಸದನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಧ್ಯಕ್ಷರೇ, ನಾನು ಮಾತಾಡ್ಲಿಕ್ಕೆ ಅವಕಾಶ ವಿರೋಧ ಪಕ್ಷದ ನಾಯಕರೇ, ಇವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಚರ್ಚೆ ಸಂಸ್ಕೃತಿಗೆ ಪ್ರತಿಬಿಂಬ ಇದು. ಏನ್ ನಿಯಮಾವಳಿ ಅದು ಪ್ರಕಾರ ಹೋಗ್ರಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ನಿಮ್ಗೆ ಏನು ಬೇಕಾಗಿಲ್ಲ, ಚರ್ಚೆ ಇಲ್ಲ. ರಾಜೀನಾಮೆ ಕೊಟ್ಮೇಲೆ ಚರ್ಚೆ. ನಿಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ನಿಮ್ಗೆ ರಾಜೀನಾಮೆ ಕೊಟ್ಮೇಲೆ ಚರ್ಚೆಗೆ ಬರ್ತೀರಿ. ಈ ರೀತಿ ರಾಜೀನಾಮೆ ಕೊಡ್ಬೇಕು ಅವರು, ಅದಾದ್ಮೇಲೆ ನಾವು ಚರ್ಚೆಗೆ ಚರ್ಚೆ ಮಾಡಿ. ಯಾಕೆ ಕೊಡ್ಬೇಕಂತಾರ ಅವ್ರು ಸಮರ್ಥನೆ ಮಾಡ್ಕೊತಾರ. ಯಾವ್ದಾದ್ರು ಜನ ಕೇಳ್ತೈತೆ ಅದನ್ನೇ. ಪ್ರಶ್ನೋತ್ತರ ಪ್ರಾರಂಭ ಮಾಡಬಹುದು ನಾವು. ಅವ್ರಿಗೆ ಏನು ವಿಷಯಗಳಿಲ್ಲ, ಅವ್ರು ಮಾತಾಡೋ ವಿಷಯಕ್ಕಾಗಿ ಅಧ್ಯಕ್ಷರೇ ಪ್ರಶ್ನೋತ್ತರ ಗೂಂಡಾವರ್ತನೆ, ಕಾನೂನು ರೂಲ್ಸ್ಗೆ ವಿರುದ್ಧವಾಗಿ ಇಷ್ಟ ಬಂದಂಗೆ ನಡ್ಕೊಳ್ಳುವಂತಹದ್ದು ಗೂಂಡಾವರ್ತನೆಗೆ ಅವಕಾಶ ಕೊಡಬೇಡಿ. ಸದನದ ಮೇಲೆ ದಬ್ಬಾಳಿಕೆ ಮಾಡಿ ದಬ್ಬಾಳಿಕೆ ನಾಯಕರೇ, ಇವರ ದಬ್ಬಾಳಿಕೆಗೆ ದಯವಿಟ್ಟು ಕಡಿವಾಣ ಹಾಕಬೇಕು. ಈ ಸದನ ಕಾನೂನಿಗೆ ಅಡಿಯಲ್ಲಿ ನಡೀಬೇಕು. ಈ ರೂಲ್ಸ್ ಮಾಡಿರೋ ಸಂವಿಧಾನದ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಸಂವಿಧಾನ ಬಾಹಿರವಾಗಿ ಈ ದಬ್ಬಾಳಿಕೆ ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಬಾರ್ದು. ಇವರು ಕೇವಲ ರಾಜಕೀಯ, ಅವ್ರ ಮನೆ ಒಳಗಡೆ ಬೆಂಕಿ ಇಟ್ಕೊಂಡಿದೆ, ಅದನ್ನ ಮುಚ್ಚಿಡೋದಿಕ್ಕೆ ಎಲ್ಲ ಬೋಗಸ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು. ಇವ್ರಿಗೆ ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಒಳಗಡೆ ಕಿತ್ತಾಟ ನಡೀತಾ ಇದೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಇನ್ನೊಬ್ಬ ಇವ್ರ ಮನೆಗೆ ಬೆಂಕಿರೋ ಬೆಂಕಿ ಆರಿಸೋದು ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರು.
ಇವರು ವೀರರಲ್ಲ, ಶೂರರಲ್ಲ, ರಣಹೇಡಿಗಳು ಇವರು, ರಣಹೇಡಿಗಳು ಇವರು. ಇವ್ರ ಮನೆಯಲ್ಲೇ ಬೆಂಕಿ ಬಿದ್ದಿದೆ, ಇವ್ರ ಮನೆ ಬೆಂಕಿ ಆರಿಸಿಕೊಳ್ಳೋದ್ರ ಬದಲಿಗೆ ವಜಾ ಮಾಡೋವರೆಗೂ ಹೆಗ್ಗಣ ಬಿದ್ದಿದೆ. ನಾಚಿಕೆ ಆಗೋದಿಲ್ಲ ಇವರಿಗೆ, ಹೆಣ ಬಿದ್ದಿದೆ ಇವ್ರ ತಟ್ಟೆಯಲ್ಲಿ. ಅಧ್ಯಕ್ಷರೇ, ಈ ಸದನಕ್ಕೊಂದು ಕಾನೂನು ಇದೆ, ನಿಯಮ ಇದೆ. ದಯವಿಟ್ಟು ನಿಯಮದ ಪ್ರಕಾರವಾಗಿ ತಾವು ಸದನ ನಡೆಸಬೇಕು. ಒಬ್ಬ ಮಂತ್ರಿಯ ಬಗ್ಗೆ ಆರೋಪ ಮಾಡಬೇಕಾದ್ರೆ ನೋಟಿಸ್ ಕೊಟ್ಟು ಸ್ಪೀಕರ್ ಪರ್ಮಿಷನ್ ತಗೋಬೇಕು. ಅದು ಇಲ್ಲದೆ ಇವರು ಮಾಡಿದ್ರೆ ಸದನದ ಮಂತ್ರಿಯ ಆಗುತ್ತೆ, ಅವರ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡಬೇಕಾಗುತ್ತೆ. ಆ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡೋದಕ್ಕೆ ತಾವು ಅವಕಾಶ ಕೊಡಬಾರದು. ಇಟ್ ಇಸ್ ದ ರೈಟ್ ಆಫ್ ಎ ಮಿನಿಸ್ಟರ್ ಟು ರಿಸೀವ್ ಎ ನೋಟಿಸ್. ಈಗ ಒಳಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನೇನೋ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋನು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.